ಜೀವನದಲ್ಲಿ ನಾವು ಹೆಚ್ಚು ನೋವು ಅನುಭವಿಸುವುದು ಶತ್ರುಗಳಿಂದ ಅಲ್ಲ, ನಂಬಿದವರಿಂದ. ಹೃದಯದಿಂದ ಹತ್ತಿರಕ್ಕೆ ಕರೆದುಕೊಂಡು ಹೋಗುವವರೇ ನಮ್ಮನ್ನು ಒಂದು ದಿನ ಒಂಟಿಯನ್ನಾಗಿಸಿ ಹೋಗಿಬಿಡುತ್ತಾರೆ. ನಮ್ಮ ಹೃದಯಕ್ಕೆ ಯಾರು ಬಹಳ ಹತ್ತಿರ ಆಗಿರ್ತಾರೋ ಅವರಿಂದಾನೇ ಬಹಳಷ್ಟು ನೋವನ್ನು ತಿಂತೀವಿ. ಅಂತಹ ಸಮಯದಲ್ಲಿ ಕೆಲವರು ಕೇಳ್ತಾರೆ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ಹಾಗಿದ್ರೂ ನನಗೆ ಯಾಕೆ ಈ ನೋವು? ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದರೂ ನನ್ನನ್ನೇ ಯಾಕೆ ಎಲ್ಲರೂ ದೂಷಿಸ್ತಾರೆ? ಆದರೆ ಇಂತಹ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಒಂದು ಸತ್ಯವನ್ನು ಹೇಳ್ತಾನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಳ್ಳೆಯವರು ಅಂದರೆ ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ. ನೀವು ಒಳ್ಳೆಯವರು ಅಂದಾಕ್ಷಣ ಎಲ್ಲರೂ ಒಳ್ಳೆಯವರಾಗಿರ್ತಾರಾ? ಖಂಡಿತ ಇಲ್ಲ. 5 ಬೆರಳುಗಳು ಹೇಗೆ ಸಮ ಇರೋದಿಲ್ವೋ ಅದೇ ಥರ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ. ಆದರೆ ನೀನು ಅನುಭವಿಸುವ ಪ್ರತಿಯೊಂದು ಮೋಸವು ನಿನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ, ನಿನ್ನ ಆತ್ಮವನ್ನು ಇನ್ನಷ್ಟು ಬಲವನ್ನಾಗಿಸುತ್ತೆ. ಮಹಾಭಾರತದಲ್ಲಿ ಕರ್ಣನನ್ನು ನೋಡಿ, ಅವನು ಜೀವನ ಪೂರ್ತಿ ನಂಬಿಕೆಗೆ ಬೆಲೆ ಕೊಟ್ಟಿದ್ದ, ಸ್ನೇಹಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ. ಆದರೆ ಅವನಿಗೆ ಸಿಕ್ಕಿದ್ದು ಏನು? ಬರೀ ನೋವು, ಅವಮಾನ, ಅಪಮಾನಗಳು, ಏಕಾಂತ. ಆದರೂ ಅವನು ಒಂದು ದಿನ ತನ್ನ ಹೃದಯದ ಒಳ್ಳೆತನವನ್ನು ಬಿಟ್ಟು ಕೊಡಲಿಲ್ಲ. ಅಂದರೆ ಒಂದು ದಿನ, ಒಂದು ಕ್ಷಣನೂ ಕೂಡ ಅವನು ತನ್ನ ಧರ್ಮವನ್ನು ಬಿಡಲಿಲ್ಲ. ಅವನ ಧ್ಯೇಯ ಏನಿತ್ತೋ ಅದನ್ನೇ ಪಾಲಿಸ್ಕೊಂಡು ಬಂದ. ಇಂದಿನ ಜೀವನದಲ್ಲೂ ಹಾಗೇನೆ. ಕೆಲವರು ನಮ್ಮ ಬಳಿ ಇರೋದು ನಮ್ಮ ಮನಸ್ಸಿಗಾಗಿ ಅಲ್ಲ, ಅವರ ಲಾಭಕ್ಕೋಸ್ಕರ. ಅವರಿಗೆ ಬೇಕಾದಷ್ಟು ನಮ್ಮನ್ನು ಉಪಯೋಗ ಮಾಡಿಕೊಳ್ತಾರೆ. ನಂತರ ನಮ್ಮ ಭಾವನೆಗಳನ್ನೆಲ್ಲ ತುಳಿದು ಹೋಗ್ಬಿಡ್ತಾರೆ. ಆ ಸಮಯದಲ್ಲಿ ನಮಗೆ ಕೋಪ ಬರುತ್ತೆ. ಕೋಪ ಬರೋದು ತುಂಬ ಸಹಜ. ಹಾಗೆ ಮನಸ್ಸು ಭಾರ ಆಗತ್ತೆ, ಜೋರಾಗಿ ಅಳಬೇಕು ಅನ್ಸತ್ತೆ. ನಾನು ಒಳ್ಳೆಯವಳಾಗಿರೋದೇ ತಪ್ಪ, ಅಥವಾ ನಾನು ಒಳ್ಳೆಯವನಾಗಿ ಇರೋದೇ ತಪ್ಪ, ಒಳ್ಳೆಯವರಾಗಿರೋದೇ ತಪ್ಪ ಅಂತ ಈ ಥರ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹಲವಾರು ಬರುತ್ತೆ. ಆದರೆ ಮನಸ್ಸೇ ಕೇಳು, ಒಳ್ಳೆತನ ಅನ್ನೋದು ತಪ್ಪಲ್ಲ. ತಪ್ಪು ಏನು ಅಂದರೆ ಎಲ್ಲರನ್ನ ನಮ್ಮಂತೆಯೇ ನಿಜವಾದವರು ಅಂತ ನಂಬೋದು. ಅರ್ಜುನನು ಕೂಡ ಒಂದು ಸಮಯದಲ್ಲಿ ಇದೇ ರೀತಿ ಗೊಂದಲಕ್ಕೆ ಒಳಗಾಗ್ತಾನೆ. ತನ್ನವರೇ ಎದುರಿಗೆ ನಿಂತಾಗ ಅವನ ಕೈಗಳು ನಡುಗುತ್ತೆ. ಆ ಸಮಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಅವನಿಗೆ ಹೇಳಿದ ಮಾತು ಒಂದೇ, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅರ್ಜುನ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾರು ಮೋಸ ಮಾಡುತ್ತಾರೆ, ಅದಕ್ಕೆ ಸಮಯವೇ ಉತ್ತರವನ್ನು ಕೊಡುತ್ತದೆ. ಇವತ್ತು ನಿನ್ನ ಯಶಸ್ಸನ್ನು ನೀನು ಗಳಿಸಿಕೊಳ್ಳಬೇಕಾದರೆ ನೀನು ಈ ಯುದ್ಧದಲ್ಲಿ ನಿರಂತರ ಹೋರಾಟವನ್ನು ಮಾಡಲೇಬೇಕು. ಗಟ್ಟಿ ಮನಸ್ಸಿನಿಂದ ನೀನು ಮಾಡಲೇಬೇಕು. ಇಲ್ಲವಾದರೆ ನಿನಗೆ ಅಧರ್ಮ ಮಾಡಿದವರ ಎದುರು ಸೋಲಬೇಕಾಗುತ್ತದೆ. ನಿನಗೆ ಮೋಸ ಮಾಡಿದವರ ಎದುರು ತಲೆಬಾಗಬೇಕಾಗುತ್ತದೆ. ಅದು ನಿನಗೆ ಶ್ರೇಯಸ್ಸು ತರೋದಿಲ್ಲ. ಒಂದು ದಿನ ನಿನ್ನ ಯಶಸ್ಸನ್ನು ನೋಡಿ ಅವರು ಮೌನವಾಗಿ ಬಿಡಬೇಕು. ಆ ರೀತಿ ಮಾಡು ಅಂತ ಭಗವಂತ ಹೇಳ್ತಾನೆ. ಯಾಕೆ ಈ ರೀತಿ ಹೇಳ್ತಾನೆ ಅಂದರೆ, ಭಗವಂತ ಎಲ್ಲವನ್ನ ನೋಡ್ತಾನೆ. ಯಾರನ್ನಾದರೂ ಮೋಸ ಮಾಡಿ ಮುಂದೆ ಹೋಗ್ಬೋದು, ಆದರೆ ಮನಸ್ಸಿನ ಸತ್ಯದಿಂದ ತಪ್ಪಿಸಿಕೊಳ್ಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಮೇಲೆ ನಾವು ಎಷ್ಟೇ ರೀತಿಯ ಮೋಸ, ಕಪಟ, ವಂಚನೆಗಳನ್ನು ಮಾಡ್ಬೋದು, ಆದರೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇಲ್ಲ ಅನ್ನೋದನ್ನು ನಮ್ಮ ಅಂತರಾತ್ಮ ತಿಳಿದಿರುತ್ತೆ. ಹಾಗಾಗಿ ಹೃದಯದಲ್ಲಿ ಕೊಳಕು ತುಂಬಿದ್ದಾಗ ಆ ಹೃದಯ ಯಾವತ್ತೂ ಶುದ್ಧ ಆಗಲ್ಲ. ಒಂದು ವೇಳೆ ಆ ಹೃದಯ ಶುದ್ಧ ಆಗಬೇಕು ಅಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಆದರೆ ನಿಮ್ಮ ಹೃದಯ ಶುದ್ಧವಾಗಿದೆ ಅನ್ನೋದಾದರೆ ಖಂಡಿತ ನಿಮಗೆ ಯಶಸ್ಸು ಸಿಗತ್ತೆ.
ನಿಮಗೆ ಸ್ವಲ್ಪ ಸಮಯ ತಡ ಆಗಬಹುದು, ಆದರೆ ಅದು ಯಾವತ್ತೂ ತಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಕೆಲವರು ತುಂಬ ವಿಚಿತ್ರ. ನೀನು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ಅದನ್ನು ಮರ್ತೇ ಬಿಡ್ತಾರೆ. ಆದರೆ ನೀನು ಒಮ್ಮೆ ಇಲ್ಲ ಅಂದರೆ ನಿನ್ನನ್ನೇ ಕೆಟ್ಟವನಂತೆ ನೋಡ್ತಾರೆ. ಆದ್ದರಿಂದ ನೀನು ಎಲ್ಲರನ್ನ ಖುಷಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ರೂ ಖುಷಿಪಡಿಸ್ತೀನಿ ಅಂದರೆ ನಿನ್ನ ಜೀವನವನ್ನು ವ್ಯರ್ಥ ಮಾಡ್ಕೋತೀಯ. ಹಾಗಾಗಿ ಪ್ರತಿಯೊಬ್ಬರನ್ನ ಖುಷಿಪಡಿಸೋದಕ್ಕೆ ಹೋಗಿ ನಿನ್ನ ಜೀವನವನ್ನು ವ್ಯರ್ಥ ಮಾಡಬೇಡ. ನಿನ್ನ ಮೌಲ್ಯವನ್ನು ನೀನು ಅರಿತುಕೋ. ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಅತಿಯಾಗಿ ನಂಬಿಕೆ ಇಡುವ ಮೊದಲು ವ್ಯಕ್ತಿಯ ಸ್ವಭಾವವನ್ನು ಅರಿತುಕೋ. ಯಾಕಂದರೆ ಮುಖದಲ್ಲಿ ನಗು ಇಟ್ಟುಕೊಂಡಿರುವ ಎಲ್ಲರೂ ನಿನ್ನವರಾಗುವುದಿಲ್ಲ. ಕೆಲವರು ನಿನ್ನ ಹತ್ತಿರ ಇರುವುದು ನಿನ್ನ ರಹಸ್ಯ ತಿಳಿಯಲು. ಕೆಲವರು ನಿನ್ನ ಜೊತೆ ಮಾತಾಡೋದು ನಿನ್ನ ದುರ್ಬಲತೆಯನ್ನು ಹುಡುಕೋದಕ್ಕೆ. ಮತ್ತೆ ಕೆಲವರು ನಿನ್ನ ಜೊತೆ ಸ್ನೇಹ ಮಾಡೋದು ನಿನ್ನಿಂದ ಏನಾದರೂ ಉಪಯೋಗ ಇದ್ದರೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ. ಆದರೆ ಇದನ್ನೆಲ್ಲ ನೋಡಿ ಮನಸ್ಸನ್ನು ಕಠಿಣ ಮಾಡ್ಕೋಬೇಡ. ಒಬ್ಬ ವ್ಯಕ್ತಿ ಮೋಸ ಮಾಡಿದ ಕಾರಣಕ್ಕೆ ಜಗತ್ತಿನ ಎಲ್ಲರೂ ಮೋಸ ಮಾಡೋದಕ್ಕೆ ಬಂದಿರೋದಿಲ್ಲ. ಎಲ್ಲರ ಮೇಲೂ ಅನುಮಾನವನ್ನು ಪಡೋಕ್ಕೆ ಹೋಗಬೇಡ. ಒಬ್ಬ ವ್ಯಕ್ತಿ ಮೋಸ ಮಾಡಿದ ಕಾರಣಕ್ಕೆ ಜಗತ್ತಿನ ಎಲ್ಲರ ಮೇಲೂ ಅನುಮಾನ ಪಡೋದು ತಪ್ಪು. ಯಾಕಂದರೆ ಈ ಜಗತ್ತಿನಲ್ಲಿ ಇನ್ನೂ ಒಳ್ಳೆಯ ಹೃದಯಗಳು ಇದೆ, ಆದರೆ ಅವುಗಳನ್ನು ಗುರುತಿಸೋದಕ್ಕೆ ಸಮಯ ಬೇಕು. ಯುಧಿಷ್ಠಿರ ಜೀವನವನ್ನು ನೆನಪು ಮಾಡ್ಕೊ. ಅವನಿಗೆ ಅನ್ಯಾಯ ಆಯಿತು, ಅವನನ್ನು ಮೋಸ ಮಾಡಿದ್ರು, ಅವನಿಂದ ಎಲ್ಲವನ್ನ ಕಿತ್ಕೊಂಡ್ರು. ಆದರೂ ಕೊನೆಯಲ್ಲಿ ಗೆದ್ದಿದ್ದು ಯಾರು? ಸತ್ಯವೇ ಅಲ್ಲವೇ? ಕೆಲ ಸಮಯದಲ್ಲಿ ದೇವರು ತಕ್ಷಣ ಶಿಕ್ಷೆ ಕೊಡೋದಿಲ್ಲ. ಯಾಕಂದರೆ ಸಮಯವೇ ದೊಡ್ಡ ಉತ್ತರ. ನಿನ್ನನ್ನು ಮೋಸ ಮಾಡಿದವರು ಕೆಲ ದಿನ ಖುಷಿಯಾಗಿರ್ಬೋದು, ಆದರೆ ಜೀವನ ಒಂದು ದಿನ ಅವರಿಗೆ ಅವರ ತಪ್ಪಿನ ಬೆಲೆಯನ್ನು ತೋರಿಸುತ್ತೆ. ಆದ್ದರಿಂದ ಪ್ರತೀಕಾರದ ಬಗ್ಗೆ ಯೋಚಿಸಬೇಡ. ಯಾರನ್ನಾದರೂ ಕೆಳಗೆಳೆಯಲು ಪ್ರಯತ್ನವನ್ನು ಕೂಡ ಮಾಡಬೇಡ. ನೀನು ನಿನ್ನ ಜೀವನವನ್ನು ನಂಬು. ನಿನ್ನ ಮೌನ, ಪರಿಶ್ರಮ, ಯಶಸ್ಸೇ ನಿನಗೆ ದೊಡ್ಡ ಉತ್ತರ ಕೊಡುವಂತೆ ಮಾಡು. ಇವತ್ತು ನಿನ್ನನ್ನು ಕೀಳಾಗಿ ಕಂಡವರು ನಾಳೆ ನಿನ್ನ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡಬೇಕು. ಆದರೆ ಅವ್ರಿಗಾಗಿ ಮೊದಲು ನೀನು ನಿನ್ನ ತಯಾರಿಯನ್ನು ಮಾಡ್ಕೋಬೇಕು. ಗಮನದಲ್ಲಿರಲಿ, ಜೀವನದಲ್ಲಿ ಎಲ್ಲರೂ ಜೊತೆಗೆ ಇರೋದಿಲ್ಲ. ಕೆಲವರು ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಕೆಲವರು ನಿನ್ನ ನೋವಿನ ಸಮಯದಲ್ಲಿ ದೂರ ಹೋಗ್ತಾರೆ. ಆ ಸಮಯದಲ್ಲಿ ನೀನು ಒಂಟಿಯಾಗಿದ್ದೀಯಾ ಅನ್ನಿಸ್ಬೋದು. ಆದರೆ ನಿಜ ಹೇಳಬೇಕಂದ್ರೆ ಅದೇ ಸಮಯದಲ್ಲಿ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ ನಿನ್ನ ಮನಸ್ಸು. ಕತ್ತಲೆ ಇಲ್ಲದೆ ಬೆಳಕಿನ ಬೆಲೆ ಗೊತ್ತಾಗೋದಿಲ್ಲ. ಮೋಸ ಇಲ್ಲದೆ ನಿಜವಾದವರ ಮೌಲ್ಯ ಅರ್ಥ ಆಗೋದಿಲ್ಲ. ನೀನು ಇವತ್ತು ಅನುಭವಿಸುತ್ತಿರುವ ನೋವು ನಿನ್ನನ್ನು ನಾಳೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೋದು. ಆದ್ದರಿಂದ ಅಳಬೇಡ. ನೋವು ಅನುಭವಿಸಿದ್ದು ಆಯಿತು, ಆದ್ದರಿಂದ ನಿನ್ನ ಕನಸುಗಳನ್ನು ಬಿಡಬೇಡ. ಕೆಲವರು ನಿನ್ನ ಜೀವನದಿಂದ ಹೋಗೋದು ನಿನ್ನ ನಷ್ಟಕ್ಕಲ್ಲ, ಅದು ದೇವರು ನಿನ್ನನ್ನು ತಪ್ಪು ಜನರಿಂದ ದೂರ ಮಾಡುವ ವಿಧಾನ. ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಾರು ನಿನ್ನ ಜೀವನದಲ್ಲಿ ಉಳಿಬೇಕು, ಯಾರು ಹೋಗಬೇಕು ಅದನ್ನು ಸಮಯನೇ ನಿರ್ಧರಿಸುತ್ತೆ. ನೀನು ನಿನ್ನ ಮನಸ್ಸನ್ನು ಸ್ವಚ್ಛವಾಗಿಟ್ಕೋ. ಯಾರಿಗೇ ಆಗಲಿ ಕೆಡುಕು ಬಯಸಬೇಡ. ಆದರೆ ಯಾರಿಗೂ ನಿನ್ನ ಮನಸ್ಸಿನ ಜೊತೆಗೆ ಆಟ ಆಡೋದಕ್ಕೂ ಅವಕಾಶವನ್ನು ಕೊಡಬೇಡ ಅಂತ. ಸ್ನೇಹಿತರೆ, ಇದೇ ರೀತಿ ಬದುಕಿ, ಇದೇ ರೀತಿ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗಿ. ಖಂಡಿತ ನೀವು ಗೆಲ್ತೀರಾ. ಈ ಸಂದೇಶ ನಿಮಗಿಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ರೀಲ್ಸ್ ಕೃಷ್ಣ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.